ದಿನ ಹೀಗೆ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ನೋಡಬೇಕಾದ್ರೆ ಈಗ ಬರ್ತಕ್ಕಂಥ ಹೋಮ್ ಟೂರ್ ಅದರಲ್ಲಿ ಮಧು ಬಂಗಾರಪ್ಪ ಸರ್ ಮತ್ತು ಫ್ಯಾಮಿಲಿದು ಅವರು ಹೋಮ್ ಟೂರ್ ಮಾಡಿದ್ದಾಗ ಅದರಲ್ಲಿ ಈ ಬಂಗಾರಧಾಮದ ಬಗ್ಗೆ ಹೇಳಿದ್ರು ಮಧು ಬಂಗಾರಪ್ಪ ಸರ್. ಮತ್ತು ಅದನ್ನು ಸ್ವಲ್ಪ ತೋರಿಸ್ತಾ ಇದ್ರು ಮಧ್ಯ. ಸೊ ಹಾಗಾಗಿ ಅದೇನೋ ನನಗೆ ಅದನ್ನ ನೋಡಬೇಕು ಅಲ್ಲಿ ಹೋದಾಗ ಅಂತ ಅನಿಸ್ತಾ ಇತ್ತು. ಸೊ ಅದಕ್ಕೆ ನನ್ನ ಆಸೆಗೆ ತಕ್ಕಂಗೆ ಇವರು ಕೂಡ ಇಲ್ಲಿ ಕಮಿಟಿ ಶಿವಮೊಗ್ಗದಲ್ಲಿ ಕಮಿಟಿ ಟೂರ್ ಹಾಕಿದ್ರು. ಸೊ ಹಾಗಾಗಿ ನಾನು ಬಂದೆ. ಇದೆಲ್ಲ ನೋಡಿ ಅಂತ ಏನು ಅನಿಸಿದ್ರೆ ಶಾಂತವಾದ ಒಂದು ವಾತಾವರಣ ಇಲ್ಲಿ. ಮತ್ತು ನಮ್ಮ ಜಿಲ್ಲೆ ಚಾಮರಾಜನಗರದಲ್ಲಿ ನಮ್ಮ ಮಾವನವರಾದ ಬಿ ರಾಜಯ್ಯ ಅವರ ಸ್ಮಾರಕವನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅಲ್ಲಿಗೆ ಇನ್ನೂ ಸ್ವಲ್ಪ ಜಾಗ ಇತ್ತು. ಅದರಲ್ಲಿ ನಾನು ಯೂಟ್ಯೂಬಲ್ಲಿ ನೋಡಿದಾಗ ಇಲ್ಲೆಲ್ಲ ಸ್ವಲ್ಪ ಗಿಡಗಳೆಲ್ಲ ಪಾರ್ಕ್ ರೀತಿಯಲ್ಲಿ ಮಾಡಿರೋದೆಲ್ಲ ನನಗೆ ಗೊತ್ತಾಯಿತು. ಸೊ ನನಗೂ ಒಂದು ಐಡಿಯಾ ಬರುತ್ತೆ ಇನ್ನು ಉಳಿದಿರೋ ಜಾಗದಲ್ಲಿ ಮಾಡಿಸೋದಕ್ಕೆ ಅಂತ ಹೇಳಿ ಇಲ್ಲಿ ಬಂದು ನೋಡಿದ್ದೀವಿ. ತುಂಬ ಸಂತೋಷ ಆಯಿತು, ಪೀಸ್ಫುಲ್ ಅನಿಸುತ್ತೆ, ಮನಸ್ಸಿಗೆ ಏನೋ ಒಂದು ಉಲ್ಲಾಸ, ಶಾಂತವಾದಂಥ ವಾತಾವರಣ. ಸೊ ನನಗೂ ಕೂಡ ತುಂಬಾ ಐಡಿಯಾಗಳು ಬಂದಿದೆ. ಸೊ ಹಾಗಾಗಿ ಅಲ್ಲೂ ಇದೇ ರೀತಿ ಮಾಡಿ ಇಲ್ಲಿ ಹೇಗೆ ಜನಗಳೆಲ್ಲ ಯಾವಾಗಲೂ ಜನಸಂದಣಿ ಇರೋವಂತೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಂದರೆ ಅವ್ರ ಬಗ್ಗೆ ಎಲ್ಲ ಈಗಿನ ಒಂದು ಪೀಳಿಗೆಗಳಿಗೆ ಬಂಗಾರಪ್ಪನ ಸರ್ ಅವರ ಒಂದು ವಿಚಾರಗಳು ಎಲ್ಲ ಗೊತ್ತಾಗೋ ರೀತಿಯಲ್ಲಿ ಮಾಡಿದ್ದಾರೆ. ಕೆಲವೆಲ್ಲ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ ನೋಡಿದಾಗ ಮಕ್ಕಳೆಲ್ಲ ಬಂದು ಅವರೇ ಇಲ್ಲಿ ಕೂತು ಓದಿ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಸೊ ಇನ್ನು ಮುಂದೆ ಈಗಿನ ಪೀಳಿಗೆಯವರಿಗೆ ಇದು ತುಂಬ ವ್ಯವಸ್ಥೆ ಇರೋದು ಒಳ್ಳೆಯ ವಾತಾವರಣ ಆಗಿದೆ. ಅದೇ ರೀತಿ ನಾವು ಕೂಡ ಮಾಡಬೇಕು ನಮ್ಮ ಜಿಲ್ಲೆಯಲ್ಲಿ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಮಧು ಬಂಗಾರಪ್ಪ ಸರ್ ಮತ್ತು ಅವರ ಶ್ರೀಮತಿಯವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ಸರ್.